ನಾಪೋಕ್ಲುವಿನಲ್ಲಿ ನಡೆದ ಹಲ್ಲೆ ಪ್ರಕರಣದಲ್ಲಿ ಗಾಯಗೊಂಡು ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗೌತಮ್ ಅವರನ್ನು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ಇದು ಅತ್ಯಂತ ಗಂಭೀರವಾದ ಕೃತ್ಯವಾಗಿದೆ. ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ತಕ್ಕ ಪಾಠ ಕಲಿಸಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ನಿರಂತರವಾಗಿ ಕೋಮುಗಲಭೆ ನಡೆಯುತ್ತಲೇ ಇದೆ. ನಾಗಮಂಗಲ, ಮಂಡ್ಯ ಭಾಗದಲ್ಲಿ ಅಹಿತಕರ ಘಟನೆಗಳು ನಡೆದಿವೆ. ಹಿಂದೂ ಆಚರಣೆ ಸಂದರ್ಭ ಅನೇಕ ಕಡೆಗಳಲ್ಲಿ ಕಿಡಿಗೇಡಿಗಳಿಂದ ಅಹಿತಕರ ಘಟನೆ ನಡೆಯುತ್ತಿರುವುದು ಖಂಡನೀಯ. ಭಯವೇ ಇಲ್ಲದೆ ಇಂತಹ ಕೃತ್ಯದಲ್ಲಿ ತೊಡಗುತ್ತಾರೆ. ಅಂತಹವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಹೇಳಿದರು. ಗೌತಮ್ ಅವರು ಮೊನ್ನೆ ನಮ್ಮ ಬಲಂವಟ್ಟಿಯಲ್ಲಿ ಏನು ನಡೆದಿರ್ತಕ್ಕಂಥ ಕೃತ್ಯ ಎಲ್ಲರದ್ದು ಒಂದು ಗಮನದಲ್ಲಿದೆ. ಅದಕ್ಕೆ ಕುರಿತು ಇಲ್ಲಿ ಏನು ಟ್ರೀಟ್ಮೆಂಟ್ ತಗೋತಾವ್ರೆ, ಅದನ್ನು ಬಂದು ಭೇಟಿ ಆಗುವಂಥದ್ದು ಕೆಲಸ ಆಗುತ್ತೆ. ಆಗಲೇ ಫೋನಲ್ಲಿ ಮಾತಾಡಿದ್ವಿ ಮೊನ್ನೆನೇ, ಆದರೂ ಸಹ ಇವತ್ತು ಬಂದು ಭೇಟಿ ಆಗುವಂಥದ್ದು ಕೆಲಸ ಆಗಿದೆ. ಅತ್ಯಂತ ಗಂಭೀರವಾದಂಥ ಒಂದು ಕೃತ್ಯ. ಕೋಮಿನ ಕಿಡಿಗೇಡಿಗಳಿಗೆ ನಾವು ಯಾವುದೇ ರೀತಿ ಅವಕಾಶಗಳು ಕೊಡಬಾರ್ದು. ಪೊಲೀಸ್ ಇಲಾಖೆಗೆ ತಕ್ಷಣವೇ ಮಾತಾಡಿದ್ವಿ. ಅವರು 4 ಜನನೂ ಕೂಡ ಬಂಧನ ಮಾಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ಆದರೆ ಅವ್ರನ್ನ ಸೂಕ್ತವಾದಂತಹ ಕ್ರಮ ತಗೋಬೇಕಾಗಿದೆ ಅವ್ರ ಮೇಲೆ. ಮತ್ತು ಈ ಒಂದು ತಾರ್ಕಿಕ ಅಂತ್ಯವಾಗಿ ಮತ್ತು ಒಂದು ನ್ಯಾಯ ಕೊಡೋ ದೃಷ್ಟಿಯಲ್ಲಿ ಇವರಿಗೆ ಒಂದು ಒಳ್ಳೆ ಕಠಿಣ ಒಂದು ಕ್ರಮ ತಗೋಬೇಕಾಗಿದೆ, ಪಾಠವನ್ನು ಕಲಿಸಬೇಕಾಗಿದೆ. ಆ ನಿಟ್ಟಿನಲ್ಲೂ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ ಅಂತ ಆಗಲೇ ಗೌತಮ್ಗೆ ನಾವು ಶಕ್ತಿಯನ್ನು ತುಂಬಿಸಿದ್ದೀವಿ. ಈ ಪ್ರಕರಣ ಆಗಿರ್ತಕ್ಕಂಥದ್ದು ಬರೀ ಒಂದಲ್ಲ, ನಿರಂತರವಾಗಿ ಇಂಥ ಒಂದು ಕೋಮಿಗೆ ಏನು ಅವಕಾಶಗಳು ಸಿಗ್ತಾ ಇದೆ, ಕೋಮಿನ ಕಿಡಿಗೇಡಿಗೆ ಒಂದು ವೇದಿಕೆ ಏನು ಸಿಗ್ತಾ ಇದೆ ಈ ಒಂದು ಸರ್ಕಾರದಲ್ಲಿ, ಅತ್ಯಂತ ಖಂಡನೀಯ ಒಂದು ಬೆಳವಣಿಗೆ. ನಾಗಮಂಗಲದಲ್ಲಿ ಗಣೇಶ ಒಂದು ಪ್ರೊಸೆಷನ್ ನಡೆಯುವಂಥದ್ದು, ಮೆರವಣಿಗೆ ನಡೆಯುವಂಥದ್ದು ಸಂದರ್ಭದಲ್ಲಿ ಏನು ಕಲ್ಲು ತೂರಾಟ ಇತ್ತು. ನಂತರ ಮಂಡ್ಯದಲ್ಲಾಗಿದೆ. ಅನೇಕ ಜಾಗಗಳಲ್ಲಿ ನಮ್ಮ ಏನು ಈ ಒಂದು ಹಿಂದೂ ಒಂದು ಆಚರಣೆಗಳು ನಡೆಯೋ ಸಂದರ್ಭದಲ್ಲಿ ಇಂಥ ಒಂದು ಕೋಮಿನ ಕಿಡಿಗೇಡಿಗಳಿಗೆ ಒಂದು ಅವಕಾಶಗಳು ಸಿಗ್ತಾ ಇದೆ, ವೇದಿಕೆ ಸಿಗ್ತಾ ಇದೆ. ಇದು ಅತ್ಯಂತ ಖಂಡನೀಯ ಒಂದು ಬೆಳವಣಿಗೆ. ಇದ್ರ ಬಗ್ಗೆ ಒಂದು ಏನೋ ಒಂದು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ. ಇವ್ರಿಗೇನು ಭಯ ಇಲ್ಲದೇನೆ ಇಂಥ ಒಂದು ಘಟನೆಗಾಗಿ ಇದೇನೋ ಕಾರಣ ಆಗ್ತಾಯಿದೆ, ಇಂಥ ಒಂದು ಪ್ರೇರಣೆ ತುಂಬಿಸಿದರೆ ಇವ್ರಿಗೆ ಒಂದು ತಕ್ಷಣವೇ ಅದ್ರ ಬಗ್ಗೆ ಒಂದು ಕ್ರಮ ತಗೋಬೇಕಾಗಿದೆ. ಈ ಸಂದರ್ಭ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ಅರುಣ್ ಕುಮಾರ್, ಮಹಿಳಾ ಘಟಕದ ಅನಿತಾ ಪೂವಯ್ಯ, ಪ್ರಮುಖರಾದ ಜಗದೀಶ್, ಅರುಣ್ ಶೆಟ್ಟಿ, ಉಮೇಶ್ ಸುಬ್ರಹ್ಮಣಿ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.